ಹಲೋ ಫ್ರೆಂಡ್ಸ್, ಇಂದು ನಾವು ತುಂಬ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತಾಡೋಣ. SIP ಇನ್ವೆಸ್ಟ್ಮೆಂಟ್. ಚಿಕ್ಕ ಅಮೌಂಟ್ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ನಲ್ಲಿ ದೊಡ್ಡ ವೆಲ್ತ್ ಕ್ರಿಯೇಟ್ ಮಾಡೋದು ಹೇಗೆ? ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ SIP ಮೂಲಕ ಕೋಟಿ ರೂಪಾಯಿ ವೆಲ್ತ್ ಬಿಲ್ಡ್ ಮಾಡಬಹುದು. ಅದು ಹೇಗೆ ನೋಡೋಣ. ಇವತ್ತು ಈ ವಿಡಿಯೋದಲ್ಲಿ ನೀವು SIP ಅಂದ್ರೇನು, ಅದು ಹೇಗೆ ವರ್ಕ್ ಆಗುತ್ತೆ, ಒಂದು ಮೋಟಿವೇಶನಲ್ ಸ್ಟೋರಿ, ಹಾಗೆ SIP ಸ್ಟಾರ್ಟ್ ಮಾಡೋದು ಹೇಗೆ, ಹಾಗೆ SIP ಸ್ಟಾರ್ಟ್ ಮಾಡಬಹುದಾದ ಆ್ಯಪ್ಸ್ಗಳು ಯಾವ್ದು ಅದನ್ನೆಲ್ಲ ನೋಡಿ. SIP ಎಂದರೇನು? ಮೊದಲು SIP ಎಂದರೇನು ಅಂತ ನೋಡೋಣ. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇದು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುವ ಒಂದು ಸಿಂಪಲ್ ಮೆಥಡ್. ಒಮ್ಮೆ ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡುವ ಬದಲು, ಒಂದೇ ಸರಿ ಬಲ್ಕಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಪ್ರತಿ ತಿಂಗಳು ಸ್ಮಾಲ್ ಅಮೌಂಟ್ ಇನ್ವೆಸ್ಟ್ ಮಾಡೋದು ಹೇಗೆ, ಅದೇ SIP ಅಂತ ಹೇಳ್ತಾರೆ. ಅಂದರೆ ನೀವು ಪ್ರತಿ ತಿಂಗಳು 500, 1000, 3000, 5000 ಹೀಗೆ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಈ ಮನಿ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಮೂಲಕ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ. SIP ಅಂದರೆ ಹಣ ಹೂಡುವ ವಿಧಾನ. ಮ್ಯೂಚುವಲ್ ಫಂಡ್ ಅಂದರೆ ಹಣ ಹೂಡುವಂಥ ಜಾಗ. ಅಂದರೆ ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವೇ ಇನ್ವೆಸ್ಟ್ ಮಾಡಲಿಕ್ಕೆ ಹೋದರೆ ಯಾವ ಸ್ಟಾಕ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಲಾಂಗ್ ಟರ್ಮಲ್ಲಿ, ಯಾವುದು ಆಗಲ್ಲ, ಯಾವ ಕಂಪೆನಿ ಮುಳುಗುತ್ತೆ, ಯಾವ ಕಂಪೆನಿ ಬೂಮ್ ಆಗುತ್ತೆ ನಮಗೆ ಗೊತ್ತಿರೋದಿಲ್ಲ. ಬಟ್ ಈ ಥರ SIP ಕಟ್ತಾ ಹೋದರೆ ಅಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ ಎಕ್ಸ್ಪರ್ಟ್ಗಳಿರ್ತಾರೆ, ಅವರು ರಿಸರ್ಚ್ ಮಾಡಿರ್ತಾರೆ, ಅವರು ಬೇರೆ ಬೇರೆ ಸ್ಟಾಕ್ಗಳಲ್ಲಿ ನಮ್ಮ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಲಾಂಗ್ ಟರ್ಮಲ್ಲಿ ಅದು ಕಾಂಪೌಂಡಿಂಗ್ ಆಗಿ ನಮಗೆ ಬಿಗ್ ಅಮೌಂಟನ್ನು ಕೊಡುತ್ತೆ. ಈಗ SIP ಯಾಕೆ ಪವರ್ಫುಲ್ ಅಂತ ನೋಡೋಣ. SIPನಲ್ಲಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂತಂದರೆ ಕಾಂಪೌಂಡಿಂಗ್ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಬಂದ ರಿಟರ್ನ್ ಮತ್ತೆ ಅದು ಇನ್ವೆಸ್ಟ್ಮೆಂಟ್ ಆಗಿ ಗ್ರೋ ಆಗುವಂಥದ್ದು. ಇನ್ವೆಸ್ಟ್ಮೆಂಟ್ ಟು ರಿಟರ್ನ್ ಟು ರೀಇನ್ವೆಸ್ಟ್ಮೆಂಟ್ ಆ್ಯಂಡ್ ಇಟ್ ಟೆಂಡ್ಸ್ ಟು ಬಿಗ್ಗರ್ ರಿಟರ್ನ್. ಟೈಮ್ ಹೆಚ್ಚು ಇದ್ದರೆ ಕಾಂಪೌಂಡಿಂಗ್ ಪವರ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಅದರಿಂದ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂತಂದರೆ, ಟೈಮ್ ಇನ್ ದ ಮಾರ್ಕೆಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಟೈಮಿಂಗ್ ಇನ್ ದ ಮಾರ್ಕೆಟ್ ಅಂತ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಇದು ಇನ್ಫ್ಲಮೇಷನನ್ನು ಬೀಟ್ ಮಾಡುವಂಥದ್ದು. ಅದು ಹೇಗೆ ಅಂತ ಒಂದು ಸ್ಟೋರಿ ನೋಡೋಣ. ಒಂದು ಎಕ್ಸಾಂಪಲ್ ಸ್ಟೋರಿ. ರಮೇಶ್ ಅನ್ನುವಂಥ ಒಬ್ಬ ಎಂಪ್ಲಾಯಿ ಇರ್ತಾನೆ. ಅವನ ಸ್ಯಾಲ್ರಿ ತುಂಬ ಏನು ದೊಡ್ಡದಲ್ಲ, ಆದರೆ ಅವನು ಒಂದು ಡಿಸಿಷನ್ ತಗೊಳ್ತಾನೆ, ಪ್ರತಿ ತಿಂಗಳು 5000 ರೂಪಾಯಿ SIP ಇನ್ವೆಸ್ಟ್ ಮಾಡ್ತೀನಿ ಅಂತ. ಅವನ ಫ್ರೆಂಡ್ಸ್ ಎಲ್ಲ ನೋಡಿ ಅವನನ್ನು ನಗಾಡ್ತಾರೆ, 5000 ಇನ್ವೆಸ್ಟ್ ಮಾಡಿ ಯಾವಾಗ ರಿಚ್ ಆಗ್ತೀಯಾ ಅಂತ. ಆದರೆ ರಮೇಶ್ಗೆ ಒಂದು ಸೀಕ್ರೆಟ್ ಗೊತ್ತಿತ್ತು, ಏನಂದರೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಬಿಗ್ ವೆಲ್ತ್ ಅಂತ. ಅವನು 25 ಇಯರ್ಸ್ SIP ಕಂಟಿನ್ಯೂ ಮಾಡ್ತಾನೆ. ಮಾರ್ಕೆಟ್ ಕೆಲವೊಮ್ಮೆ ಡೌನ್ ಆದರೂ ಅವನು SIP ಸ್ಟಾಪ್ ಮಾಡಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. 25 ಇಯರ್ಸ್ ನಂತರ ಅವನ ಟೋಟಲ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ 5000 ಇಂಟು 12 ಇಂಟು 25 ಈಸ್ ಈಕ್ವಲ್ ಟು 15 lakh ಆಗಿರುತ್ತೆ. ಆದರೆ 12% ಆ್ಯಾವ್ರೇಜ್ ರಿಟರ್ನಿಂದ ಮತ್ತು ಕಾಂಪೌಂಡಿಂಗಿಂದ ಅದರ ಎಫೆಕ್ಟ್ ಕಾರಣದಿಂದ ಅವನ ವೆಲ್ತ್ ಸುಮಾರು 90 lakh ಆಗಿರುತ್ತೆ. ನೀವು ಬೇಕಿದ್ದರೆ ಇದನ್ನು ಗೂಗಲ್ ಕ್ಯಾಲ್ಕುಲೇಟ್ರಲ್ಲಿ ಕೂಡ ಹಾಕಿ ನೋಡ್ಬೋದು. ಗೂಗಲ್ಗೆ ಹೋಗಿ ರಿಸರ್ಚ್ ಮಾಡಿ ಗೂಗಲ್ SIP ಕ್ಯಾಲ್ಕುಲೇಟರ್ ಅಂತ ಹಾಕಿದ್ರೆ ಅದೇ ಎಲ್ಲ ರಿಟರ್ನ್ ಮಾಡಿ ಕೊಡುತ್ತೆ, ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ. ಆ್ಯಾವ್ರೇಜ್ 12%, ಅದಕ್ಕಿಂತ ಹೆಚ್ಚು ಕೂಡ ಆಗಿರ್ಬೋದು. SIPನಲ್ಲಿ ಇನ್ವೆಸ್ಟ್ಮೆಂಟ್ ಇತ್ತೀಚೆಗೆ 15-18% ಕೂಡ ರಿಟರ್ನ್ ಕೊಟ್ಟಿದೆ. ಬಟ್ ಆ್ಯಾವ್ರೇಜ್ 12% ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. ನೀವು 3000 ಮಂತ್ಲಿ SIP ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಪೀರಿಯಡ್ 25 ಇಯರ್ಸ್. ಟೋಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ 3000 ಇಂಟು 12 ಇಂಟು 25 ಈಸ್ ಈಕ್ವಲ್ ಟು ಎಷ್ಟಾಯಿತು? 9 lakh. ಆ್ಯಾವ್ರೇಜ್ 12% ಪರ್ ಆ್ಯನಮ್ ರಿಟರ್ನ್ ಬರುತ್ತೆ. ಫೈನಲ್ ಎಷ್ಟಾಗ್ಬೋದು? 9 lakhಗೆ 50 lakh ಆಗುತ್ತೆ. 3000 ಮಂತ್ಲಿ ಹಾಕ್ತಾ ಹೋದರೆ ನೀವು. ಈಗ SIP ಸಕ್ಸಸ್ನ 3 ರೂಲ್ಸ್ ನೋಡೋಣ. 3 ರೂಲ್ಸ್ ಆಫ್ SIP ಇನ್ವೆಸ್ಟ್ಮೆಂಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ 3 ರೂಲ್ಸನ್ನು ಫಾಲೋ ಮಾಡಲೇಬೇಕು. ಒಂದು ಡಿಸಿಪ್ಲಿನ್,
ಎರಡನೇದು ಪೇಷನ್ಸ್ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಬೇಕು. ಡಿಸಿಪ್ಲಿನ್ ಅಂದರೆ ಪ್ರತಿ ತಿಂಗಳು ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈ ತಿಂಗಳು ಮಾಡೋದು, ಇನ್ನೊಂದು ತಿಂಗಳು ಆಗಲಿಲ್ಲ ಮತ್ತೊಂದು ತಿಂಗಳು ಮರ್ತೋಯ್ತು ಅಂತ ಹೇಳೋದು, ಮತ್ತು ನೆನಪಾದಾಗ ಯಾವಾಗಲಾದರೂ ಮಾಡೋದು ಇಲ್ಲ. ಇವಾಗೆಲ್ಲ ಆಟೋಪೇ ಫೆಸಿಲಿಟಿ ಬಂದಿದೆ. ಸೊ ಪ್ರತಿ ತಿಂಗಳು ರೆಗ್ಯುಲರ್ ಎಷ್ಟು ಅಮೌಂಟ್ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿರ್ತೀರೋ ಅಷ್ಟು ಹಾಕ್ತಾನೆ ಹೋಗಬೇಕು. ನೆಕ್ಸ್ಟು ಪೇಷನ್ಸ್ ಇರಬೇಕು. ಇವಾಗ SIP ಸ್ಟಾರ್ಟ್ ಮಾಡಿದ್ರಿ, ಮಾರ್ಕೆಟ್ ಡೌನ್ ಆಗಿದೆ ನೋಡಿ, ನಿಫ್ಟಿ ಕೆಳಗೆ ಹೋಗ್ತಿದೆ, ಬೇಡ SIP ನಿಲ್ಲಿಸ್ಬಿಡ್ತೀನಿ, ಆಮೇಲೆ ಇನ್ಯಾವಾಗಲಾದ್ರು ಶುರು ಮಾಡಾಯಿತು, ಮತ್ತೆ ಶುರು ಮಾಡೋದೇ ಇಲ್ಲ, ಮತ್ತೊಂದು ವರ್ಷ ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕೋದು, ಹೀಗೆಲ್ಲ ಆದರೆ ಆಗಲ್ಲ. ಪೇಷನ್ಸ್ ಇದೆ. ಯಾವಾಗಲಾದ್ರು ದುಡ್ಡು ಅರ್ಜೆಂಟ್ ಬೇಕಾಗುತ್ತೆ ಯಾವುದೋ ಕಾರಣಕ್ಕೆ ಅಂತ ಹೇಳಿ ಆ ಅಮೌಂಟನ್ನೆಲ್ಲ ವಿಡ್ರಾ ಮಾಡೋದು, ಹೀಗೆಲ್ಲ ಮಾಡಿದ್ರೆ ಆಗಲ್ಲ. ಸೊ SIPಯನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದು. ಮತ್ತು ಇನ್ನೊಂದು ಮೂರನೇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು. ಮಿನಿಮಮ್ 15 to 20 ಇಯರ್ಸ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ರಾತ್ರೋರಾತ್ರಿ ಯಾರೂ ಶ್ರೀಮಂತರಾಗಕ್ಕಾಗಲ್ಲ. 15 to 20 ಇಯರ್ಸ್ ಅಂತಂದರೆ ಆ ಕಾಂಪೌಂಡಿಂಗ್ನ ಫುಲ್ ಪವರ್ ನಮಗೆ ಸಿಗುತ್ತೆ. ಮತ್ತು ಮಾರ್ಕೆಟ್ ಡೌನ್ ಟ್ರೆಂಡ್ನಲ್ಲಿ ಇದ್ರಂತೂ ಅವಾಗ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು, ನಿಲ್ಲಿಸಲೇಬಾರ್ದು. ಡೌನ್ ಟ್ರೆಂಡ್ ಎಷ್ಟು ಡೌನ್ ಇರುತ್ತೋ ಆವಾಗ ನಾವು ಎಷ್ಟು ಅಮೌಂಟ್ ಹೂಡಿಕೆ ಮಾಡಿರ್ತೀವೋ ಅಷ್ಟು ಒಳ್ಳೆಯದು. ಯಾವಾಗ ಇನ್ಕ್ರೀಸ್ ಆಗುತ್ತೋ ನಮಗದು ಒಳ್ಳೆ ರಿಟರ್ನ್ ಕೊಡುತ್ತೆ. ಈಗ SIP ಸ್ಟಾರ್ಟ್ ಮಾಡೋದು ಹೇಗೆ ಅಂತ ನೋಡೋಣ. SIP ಸ್ಟಾರ್ಟ್ ಮಾಡೋದೆಲ್ಲ ಈಗ ತುಂಬ ಈಸಿ. ನಿಮಗೆ ಹತ್ರ ಒಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇರುತ್ತೆ. KYC ವೆರಿಫಿಕೇಷನ್ ಆಗಿರಬೇಕು. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಆ್ಯಪ್ಗಳ ಅಥವಾ ಎಲ್ಲರ ಹತ್ರ ಹೆಚ್ಚು ಕಮ್ಮಿ ಡಿಮೆಟ್ ಅಕೌಂಟ್ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಸೊ SIP ಅಮೌಂಟನ್ನು ಸೆಲೆಕ್ಟ್ ಮಾಡಿ ಆಟೋಪೇ ಡೆಬಿಟ್ ಮ್ಯಾಂಡೇಟರಿನ ಸೆಲೆಕ್ಟ್ ಮಾಡಬೇಕು. ಯಾವಾಗಲೂ ಆಟೋಪೇ ಇದ್ದರೆ ನೀವು ಆವಾಗ ಪ್ರತಿ ಮಂತ್ ಮರ್ತು ಹೋಗೋದು ಹಾಗೆಲ್ಲ ಏನೂ ಆಗಲ್ಲ. ಪ್ರತಿ ತಿಂಗಳು ಅದೇ ಆಟೋಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗುತ್ತೆ. ಈಗ ಗ್ರೋ ಇದೆ, ಝೀರೋದಾ ಇದೆ, Paytm ಮನಿ ಇದೆ, ಧನ್ ಇದೆ, ತುಂಬ ಆ್ಯಪ್ಗಳಿದ್ದಾವೆ. ಹೆಚ್ಚಿನವ್ರ ಹತ್ರ ಡಿಮೆಟ್ ಅಕೌಂಟ್ ಇದ್ದೇ ಇರುತ್ತೆ. SIPನ ಆರಾಮಲ್ಲಿ ಸ್ಟಾರ್ಟ್ ಮಾಡ್ಬೋದು. ಮತ್ತು ಈ SIPನ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. SIP ಒಂದು ಸಿಂಪಲ್ ಮತ್ತು ಪವರ್ಫುಲ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮಲ್ಲಿ ಬಿಗ್ ವೆಲ್ತ್ ಕ್ರಿಯೇಟ್ ಮಾಡಬಹುದು ಅನ್ನೋದಕ್ಕೆ SIP ಒಂದು ಒಳ್ಳೆ ಸ್ಟ್ರಾಟಜಿ. ಹಿಂದೆ ನಿಮ್ಮ SIP ಸ್ಟಾರ್ಟ್ ಮಾಡಿದರೆ ನಾಳೆ ನಿಮ್ಮ ಮನಿ ನಿಮಗಾಗಿ ವರ್ಕ್ ಮಾಡುತ್ತೆ.